ಯಾವಾಗಲೂ ನಮಗೆ ಸೌತೆಕಾಯಿ ಮೊಸರು ಬಜ್ಜಿ ಮಾಡಿ ಗೊತ್ತಿರುತ್ತೆ. ಅದಕ್ಕೆ ಅಮ್ಮ ನಮ್ಮೆಲ್ಲರಿಗೂ ಇವತ್ತು ಪಡವಲಕಾಯಿ ಮೊಸರು ಬಜ್ಜಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಈ ಅಡಿಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ. ಪಡವಲಕಾಯಿ, ತೆಂಗಿನ ತುರಿ, ಮೆಣಸಿನಕಾಯಿ, ಮೊಸರು, ದ್ರಾಕ್ಷಿ, ಗೋಡಂಬಿ, ಇಂಗು, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಎಣ್ಣೆ, ಹುರುಗಡ್ಲೆ, ಉಪ್ಪು. ನಮಸ್ಕಾರ ವೀಕ್ಷಕರೇ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿಯ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಶೈಲಜಾ ಜೋಶಿ. ಇವತ್ತು ನಾನು ನಿಮಗೋಸ್ಕರ ಒಂದು ಸೈಡ್ ಡಿಶ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಪಡವಲಕಾಯಿಯ ಮೊಸರು ಬಜ್ಜಿ. ಪಡವಲಕಾಯಿಯಿಂದ ನಾವು ಪಲ್ಯ ಮಾಡ್ತೀವಿ, ಸಾಂಬಾರ್ಗೆ ಹಾಕ್ತೀವಿ, ಮತ್ತು ಬಾಳಕಟ್ಟು ಟೈಪು ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಮೊಸರು ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ಪಕೋಡ ಅಂತೂ ಚೆನ್ನಾಗಿರುತ್ತಲ್ವಾ? ಹಾಗಂತ ಯಾವಾಗಲೂ ಪಕೋಡ ತಿನ್ನೋಕ್ಕಾಗತ್ತೇನ್ರಿ? ಮೊಸರು ಬಜ್ಜಿನೂ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿರಂತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪಡವಲಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಬೇಕು. ಫಸ್ಟು ಬೇಯಿಸೋದು ಅಂದರೆ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಪಡವಲಕಾಯಿನ ಹಾಕ್ತಾ ಇದ್ದೀನಿ. ನಾವು ಸೌತೆಕಾಯಿಯಿಂದ ಮೊಸರು ಬಜ್ಜಿ ಮಾಡ್ತೀವಲ್ವಾ? ಸೌತೆಕಾಯಿದು ಪಲ್ಪು ಸ್ವಲ್ಪ ಥಿಕ್ ಬರುತ್ತೆ. ಇದನ್ನು ನಾವು ಬೇಯಿಸಿದ್ರೂ ಕೂಡ ಆ ಥಿಕ್ನೆಸ್ಸು ಇದಕ್ಕೆ ಸಿಗಲ್ಲ. ಅದರಿಂದ ಇದಕ್ಕೆ ಸ್ವಲ್ಪ ಕಾಯಿ, ಹುರುಗಡ್ಲೆನ ರುಬ್ಬ ಹಾಕೋಣ. ಚಿಕ್ಕ ಕಪ್ಪಿಂದ 1 ಕಪ್ ಇದೆ ಇದು ಕಾಯಿ ತುರಿ. ಹಸಿಮೆಣಸಿನ್ಕಾಯಿನ ಈ ಫ್ರೈ ಆಗ್ತಾ ಇದೆಯಲ್ಲ ಪಡವಲಕಾಯಿ, ಅದ್ರ ಜೊತೆನೂ ಹಾಕ್ಬೋದಿತ್ತು. ಆದರೆ ಬಾಯಿಗೆ ಸಿಕ್ಕರೆ ಕೆಲವು ಮಕ್ಕಳಿಗೆ ಇಷ್ಟ ಆಗಲ್ಲ. ಅದರಿಂದ ಸ್ವಲ್ಪ ಮೊಸರು ಬಜ್ಜಿ ಆಗಿರೋದ್ರಿಂದ ಜಾಸ್ತಿ ಖಾರ ಬೇಕಿಲ್ಲ. ಇದ್ರ ಜೊತೆನೇ ಹಾಕ್ಬಿಟ್ರೆ ರುಬ್ಕೊಂಡ್ಬಿಡತ್ತಲ್ವ, ಬಾಯಿಗೆ ಸಿಗಲ್ಲ ಆವಾಗ. ಹಾಗೆ ಸ್ವಲ್ಪ ಹುರುಗಡ್ಲೆ ಹಾಕ್ತಾ ಇದ್ದೀನಿ, ಥಿಕ್ನೆಸ್ಗೋಸ್ಕರ ಅಷ್ಟೇ. ಸ್ವಲ್ಪ ನೀರು ಹಾಕೋಣ. ಜಾಸ್ತಿ ಅಲ್ಲ, ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ. ಇದೀಗ ರುಬ್ಬಿದ್ದಾಗಿದೆ. ಇದು ಈಗ ತಾಳ್ಕೊಂಡಿದೆ, ಆಫ್ ಮಾಡ್ತಾ ಇದ್ದೀನಿ. ಇದು ಬೇಯೋದಕ್ಕೆ ಅಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೆ ಇದರಲ್ಲಿ. ಅದರಿಂದ ಅದನ್ನು ಹಾಗೆ ಬಿಟ್ಬಿಡ್ಬೋದು. ಇದರಲ್ಲಿ ಬರೀ ಪಡವಲಕಾಯಿನ ಮಾತ್ರ ಎತ್ಕೊಂಡ್ರೆ ಸಾಕು. ಇದು ಮತ್ತೆ ಪಲ್ಯನೋ ಸಾಂಬಾರೋ ಏನೋ ಮಾಡ್ತೀವಲ್ವ, ಅದಕ್ಕೆ ಯೂಸ್ ಆಗುತ್ತೆ. ರುಬ್ಬಿರೋ ಕಾಯಿ ಮತ್ತು ಹುರುಗಡ್ಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಅಲ್ಲಿವರೆಗೂ ಒಗ್ಗರಣೆ ಕಾಯಿಸ್ಕೊಂಡ್ಬಿಡೋಣ. ಒಗ್ಗರಣೆ ಅಂದ ತಕ್ಷಣ ಸಾಸಿವೆ ಅಂತೂ ಬೇಕು. ಸಾಮಾನ್ಯವಾಗಿ ಮೊಸರು ಬಜ್ಜಿಗೆ ಒಗ್ಗರಣೆ ಅಂತ ಕಾಯಿಸುವಾಗ ಜೀರಿಗೆನ ಹೆಚ್ಚಾಗಿ ಉಪಯೋಗಿಸಲ್ಲ.
ಯಾರಿಗೋ ಅಪರೂಪಕ್ಕೆ ಬೇಕೇ ಬೇಕು ಅನ್ನೋರು ಹಾಕ್ತಾರೆ ಹೊರತು ಬರೀ ಸಾಸಿವೆ ಇಂಗು ಜಾಸ್ತಿ ಹಾಕೋದಲ್ವಾ. ಆಫ್ ಮಾಡಿಬಿಟ್ಟು ಕರಿಬೇವು ಹಾಕ್ತೀನಿ. ಒಂಚೂರು ಇಂಗು, ಅಡಿಗೆಗೆ ಒಗ್ಗರಣೆ ಹಾಕುವಾಗ ಹಿಂಗೆ ಹಾಕ್ಬಿಟ್ರಿ ಏನು ಗಮ್ಮನ್ನತ್ತೆ ಗೊತ್ತಾ. ನಾನಿವತ್ತು ಅದ್ರ ಜೊತೆಗೆ ದ್ರಾಕ್ಷಿ ಗೋಡಂಬಿನೂ ಹಾಕಿದ್ದೀನಿ ರೀ. ಇದಿಲ್ಲೇ ಇರಲಿ. ಇವಾಗ ಇದು ತಣ್ಣಗಾಗಿದೆ. ಇದಕ್ಕೆ ಸಿಹಿ ಮೊಸರು ಹಾಕೋಣ. ಇದಕ್ಕೀಗ ಉಪ್ಪು ಹಾಕ್ತಾ ಇದ್ದೀನಿ, ಜೊತೆಗೆ ಕೊತ್ತಂಬರಿ, ಈಗ ಒಗ್ಗರಣೆ ಹಾಕ್ತೀನಿ. ಹಿಂಗೆ ಹಾಕಿರೋ ಒಗ್ಗರಣೆ ಗಮ್ಮಂತ ಇದೆ. ಒಂದು ಸ್ವಲ್ಪ ಶುಗರ್ ಹಾಕಿದ್ದೀನಿ. ಅದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಬೇಕು ಅಂದರೆ ಹಾಕ್ಬೋದು, ಬೇಡದಿದ್ರೆ ಇಲ್ಲ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಬರೀ ಕಾಣಿಸೋಕೆ ಚೆನ್ನಾಗಿದ್ರೆ ಏನಂತೆ, ಟೇಸ್ಟ್ ಹೇಗಿದೆ ಅಂತ ನೋಡ್ಬೇಕಲ್ಲ. ಕಾಯಿ ಹುರ್ಗಡ್ಲೆ ರುಬ್ಬು ಹಾಕಿದೀವಲ್ಲ, ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅದು ಅಂದರೆ ಪಡವಲಕಾಯಿಗೂ ಅದಕ್ಕೂ ಕಾಂಬಿನೇಷನ್ ಸಖತ್ತಾಗಿ ಅನ್ಸುತ್ತೆ. ತುಂಬಾನೇ ಟೇಸ್ಟಿಯಾಗಿದೆ. ಪಡವಲಕಾಯಿ ಮೊಸರು ಬಜ್ಜಿ ಮಾಡುವ ವಿಧಾನ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಣ್ಣದಾಗಿ ಹೆಚ್ಚಿಕೊಂಡ ಪಡವಲಕಾಯಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಮಿಕ್ಸಿ ಜಾರ್ನಲ್ಲಿ ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಹುರುಗಡ್ಲೆ, ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಇಂಗು, ಗೋಡಂಬಿ, ದ್ರಾಕ್ಷಿಯನ್ನು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಚಿಕ್ಕ ಬೌಲ್ನಲ್ಲಿ ಫ್ರೈ ಮಾಡಿಕೊಂಡ ಪಡವಲಕಾಯಿ, ರುಬ್ಬಿದ ಮಿಶ್ರಣ, ಗಟ್ಟಿ ಸಿಹಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಯನ್ನು ಸೇರಿಸಿ ಕೊನೆಯಲ್ಲಿ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ರುಚಿಯಾದ ಪಡವಲಕಾಯಿ ಮೊಸರು ಬಜ್ಜಿಯನ್ನು ಸರ್ವ್ ಮಾಡಿ.